ಬಾಮ್ಮ ಕೂತ್ಕೋ. ಏನಮ್ಮ, ಏನಾದರೂ ಮಾತಾಡೋದಿತ್ತಾ? ಏನಿಲ್ಲ, ಸುಮ್ಮನೆ ಹಾಗೆ ಬಂದೆ. ನಮ್ಮಮ್ಮ ಏನು ಅಂತ ನನಗೆ ಗೊತ್ತಿಲ್ವಾ? ಹಾಗೆಲ್ಲ ಏನೂ ಇಲ್ಲ ಅಂದಿದ್ರೆ ಯಾವಾಗಲೂ ತಾವರೆ ಥರ ಅರಳಿರೋ ಮುಖ ಯಾಕೆ ಪಾಡಿದೆ? ಹಾಗೇನೂ ಇಲ್ಲ ಕಣೋ, ಯಾಕೋ ಮನ್ಸಿಗೆ ಸ್ವಲ್ಪ ಬೇಜಾರು ಕಾಣಿಸ್ಕೋತು, ಅದಕ್ಕೆ ಬಂದೆ. ನಿಮ್ಮಪ್ಪ ಬಿಸ್ನೆಸ್ ಟೂರು ಅಂತ ಹೊರಗೆ ಹೋಗಿದ್ದಾರೆ. ಯಾವಾಗ ಬರ್ತಾರೋ ದೇವ್ರಿಗೆ ಪ್ರೀತಿ. ನಾನು ಫೋನ್ ಮಾಡಿದ್ರೆ ಫೋನಿಗೆ ಸಿಗಲ್ಲ, ಅಕಸ್ಮಾತ್ ಸಿಕ್ಕಿದ್ರೂ ಬ್ಯುಸಿ ಇದ್ದೀನಿ, ಆಮೇಲೆ ನಾನೇ ಮಾಡ್ತೀನಿ ಅಂತಾರೆ, ಅದು ಮಾಡೋದಿಲ್ಲ. ಯಾಕೋ ನಿಮ್ಮಪ್ಪ ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ ಅಂತ ಒಂದೊಂದ್ಸಲ ಅನಿಸ್ಬಿಡುತ್ತೆ ಕರಣ್. ಹೋಗಲಿ ಬಿಡಮ್ಮ, ಅಪ್ಪನ ಸ್ವಭಾವ ಏನು ಅಂತ ನಿನಗೆ ಗೊತ್ತು ತಾನೆ, ಹಾಗೆಲ್ಲ ಏನೂ ಇರಲ್ಲ. ಫ್ರೀ ಆದಮೇಲೆ ಕಾಲ್ ಮಾಡ್ತಾರೆ ಬಿಡು. ಅದೊಂದೇ ಅಲ್ಲ ಕಣೋ, ನೀನು ಅರ್ಜುನ್ ಅಮೃತನ ಅಬ್ಸರ್ವ್ ಮಾಡಿದ್ಯಾ? ಅವರಿಬ್ಬರ ಮಧ್ಯೆ ಯಾಕೋ ಹೊಂದಾಣಿಕೆ ಇಲ್ಲ ಅಂತ ಅನಿಸ್ತಾ ಇದೆ. ಅರ್ಜುನ್ಗೇನೋ ಅಮೃತ ಅಂದರೆ ಪ್ರಾಣ, ಆದರೆ ಅಮೃತಾಗೆ ಅರ್ಜುನ್ ಬಗ್ಗೆ ಸ್ವಲ್ಪ ಅಸಮಾಧಾನ ಇರೋ ಹಾಗೆ ಕಾಣಿಸ್ತಾ ಇದೆ. ಹೌದಾ? ನಿಜವಾಗ್ಲೂ ನಿನ್ಗೆ ಹಾಗೆ ಅನಿಸ್ತಿದ್ಯಮ್ಮ? ಹ್ಞೂ ಕಣೋ, ಬೇಕಾದರೆ ನೀನೇ ಅಬ್ಸರ್ವ್ ಮಾಡಿ ನೋಡು. ಅರ್ಜುನ್ ಅಮೃತನ ಪ್ರೀತಿ ಮಾಡೋಷ್ಟು, ಅವಳ ಬಗ್ಗೆ ಕೇರ್ ಮಾಡೋಷ್ಟು ಅಮೃತ ಕಡೆಯಿಂದ ಅರ್ಜುನ್ಗೆ ಪ್ರತಿಕ್ರಿಯೆ ಬರ್ತಿಲ್ಲ ಅಂತ ನಿಂಗೆ ಅನಿಸ್ತಾ ಇಲ್ವಾ? ಅದೇನೋ ಗೊತ್ತಿಲ್ಲ, ಅಮೃತ ತುಂಬ ರಿಸರ್ವ್ಡ್ ಆಗಿರ್ತಾಳೆ, ಎಸ್ಪೆಷಲಿ ಅರ್ಜುನ್ ಜೊತೆಗೆ. ಸಾಧಾರಣವಾಗಿ ಗಂಡ ಹೆಂಡತಿ ಮಧ್ಯೆ ಇರಬೇಕಾಗಿರೋಂಥ ಸಲಿಗೆ ಅವರಿಬ್ಬರ ಮಧ್ಯೆ ಇಲ್ಲ. ನೋಡಿದ್ಯಾ, ನಿಂಗೂ ಹಾಗೆ ಅನಿಸಿದೆ ಅಲ್ವಾ? ಕರಣ್, ಇದನ್ನು ಹೇಗಾದರೂ ಮಾಡಿ ಸರಿ ಮಾಡಬೇಕು ಕಣೋ. ನಾವೇನು ಮಾಡೋಕ್ಕಾಗತ್ತಮ್ಮ, ಇದು ಅವರಿಬ್ಬರು ಪರ್ಸ್ನಲ್ ವಿಚಾರ, ಇದನ್ನು ಅವರೇ ಸಾಲ್ವ್ ಮಾಡ್ಕೋಬೇಕು. ಅದೆಲ್ಲ ನನಗೆ ಗೊತ್ತಿಲ್ಲ ಕಣೋ. ನೀನು ಅರ್ಜುನ್ ಆಲ್ಮೋಸ್ಟ್ ಒಂದೇ ವಯಸ್ಸಿನವರು. ಇಂಥ ಸೂಕ್ಷ್ಮಗಳೆಲ್ಲ ನಮಗಿಂತ ಚೆನ್ನಾಗಿ ನಿಮಗೆ ಅರ್ಥ ಆಗುತ್ತೆ. ನೋಡು, ನೀನು ಅದು ಏನು ಮಾಡ್ತೀಯನೋ ನನಗಂತೂ ಗೊತ್ತಿಲ್ಲಪ್ಪ. ಅರ್ಜುನ್ ಅಮೃತನ ಒಂದು ಮಾಡೋ ಜವಾಬ್ದಾರಿ ನಿಂದು, ಗೊತ್ತಾಯ್ತಾ? ಅಮ್ಮ ಏನು ಹೇಳ್ತಿದ್ಯಾ? ನಾನು ಒಂದು ಮಾಡಬೇಕಾ? ಅಮ್ಮ ನೀನೇನು ಮಾತಾಡಬೇಡ. ನಿಂದು ಲವ್ ಮ್ಯಾರೇಜು. ನೀನು ಚಿತ್ರನ ಮದುವೆ ಆಗೋಕ್ಕೆ ನಮ್ಮ ಹತ್ರ ಎಷ್ಟೆಲ್ಲ ನಾಟಕ ಮಾಡಿದ್ಯಾ ಅನ್ನೋದನ್ನ ಮರ್ತ್ಬಿಟ್ಯಾ? ಅಮ್ಮ, ಅದು ಬೇರೆ ಇದು ಬೇರೆ ಅಮ್ಮ. ಏನಿಲ್ಲ, ಎಲ್ಲ ಒಂದೇ. ಕರಣ್, ನೀನು ಅರ್ಜುನ್ ಮನಸ್ಸನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಅರ್ಜುನ್ ಅಮೃತ ಸಂಸಾರ ಸರಿ ಹೋಗಬೇಕು ಅಂತ ನಿಂಗೆ ಅನಿಸ್ತಿಲ್ವಾ ಹೇಳು? ನೋಡು, ನೀನು ಅದು ಏನು ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಅರ್ಜುನ್ ಅಮೃತನ ನೀನೇ ಒಂದು ಮಾಡಬೇಕು ಅಷ್ಟೆ. ಅಮೃತ ಕೆಟ್ಟ ಹುಡುಗಿ ಅಲ್ಲ ಕಣೋ, ಆದರೆ ಅವಳಲ್ಲಿ ಅದು ಏನೋ ಹಿಂಜರಿಕೆ ಇದೆ. ಐಸ್ ಕ್ರೀಮ್ ಬೇಕು ಅಂದರೆ ಅಲ್ಲಿದೆ ತಗೋಬೋದು, ನಂದೇನು ಅಡ್ಡಿ ಇಲ್ಲ. ಬೇಕಾಗಿಲ್ಲ, ಆಗಲೇ ಹೇಳ್ದೆ ಅಲ್ವಾ? ಇಷ್ಟಕ್ಕೂ ಅದನ್ನೇ ನನಗೆ ತಂದಿಲ್ವಲ್ಲ, ನಾನು ಯಾಕೆ ತಿನ್ನಬೇಕು? ನನಗೆ ಆ ಪದ ಕೇಳಿದ್ರೇ ಆಗಲ್ಲ. ಇನ್ನು ತಿನ್ನೋದಿಲ್ಲಿಂದ ಬಂತು, ಬೇಕಾದರೆ ನೀವೇ ತಿನ್ಕೊಳ್ಳಿ. ಸರಿ ಬಿಡ್ರಿ, ಏನೋ ಕರ್ಟಸಿಗೆ ತಿಂತೀರಾ ಅಂತ ಕೇಳಿದೆ, ಅದಕ್ಕೆ ಯಾಕೆ ಜ್ವಾಲಾಮುಖಿ ಥರ ಉರಿದು ಬೀಳ್ತೀರಾ? ನಿಮ್ಮ ಕೋಪಕ್ಕೆ ಐಸ್ ಕ್ರೀಮ್ ಎಲ್ಲ ಕರ್ಗೋಗುತ್ತೆ, ಆಮೇಲೆ ನಾನು ತಿನ್ನೋಕ್ಕಾಗಲ್ಲ. ಸರಿ, ಹಾಗಾದರೆ ಅದನ್ನ ಯಾಕೆ ಅಲ್ಲಿಟ್ಟಿದ್ದೀರಾ? ನಾನು ಆಗಲೇ ಹೇಳ್ದೆ ಅಲ್ವಾ, ಅದನ್ನ ನೋಡಿದ್ರೆ ನಂಗೆ ಕೋಪ ಬರುತ್ತೆ. ಮೊದಲು ತೊಗೊಂಡೋಗಿ ಬಿಸಾಕಿ. ಶಾಂತಂ ಪಾಪಂ, ತಿನ್ನೋ ಪದಾರ್ಥನ ಏನಾದರೂ ಬಿಸಾಕ್ತಾರಾ? ಅಜ್ಜಿ ಹೇಳ್ತಾ ಇದ್ರು, ತಿನ್ನೋ ಪದಾರ್ಥ ಬ್ರಹ್ಮನಿಗೆ ಸಮ ಅಂತೆ. ತೆಗೆದು ಬಿಸಾಕೋ ಬದಲು ನೀವೇ ತಿನ್ಬೋದಿತ್ತಪ್ಪ. ಏನು? ನಾನು ಯಾಕೆ ತಿನ್ಬೇಕದನ್ನ? ಬೇಕಾದರೆ ನೀವೇ ತಿನ್ಕೋ ಹೋಗಿ. ಯಾಕೆ ತಿನ್ನಬಾರ್ದು? ಏನು ಸೂಪರ್ ಆಗಿದೆ ಗೊತ್ತಾ ಟೇಸ್ಟು? ಬೇಕಾಗಿಲ್ಲ ನನಗೆ, ನಂದಾಗಲೇ ಊಟ ಆಯಿತು. ನನಗೆ ಈ ಥರ ಹಾಳು ಮುಳು ಎಲ್ಲ ತಿಂದು ಅಭ್ಯಾಸ ಇಲ್ಲ. ಬೇಕಾದರೆ ನೀವೇ ತಿನ್ಕೊಳ್ಳಿ. ಆಯಿತು ಬಿಡಿ, ಕನ್ನಡಿಲಿ ಹೋಗಿ ಮುಖ ನೋಡ್ಕೊಳ್ಳಿ, ಹಣೆ ಮೇಲೆ ಮಸಿ ಮೆತ್ಕೊಂಡಿದೆ. ಮೆತ್ಕೊಳ್ಳಿ ಬಿಡಿ.
ನನ್ನ ಹಣೆ ತಾನೇ, ನಿಮ್ಮ ಹಣೆ ಅಲ್ವಲ್ಲ. ಅಯ್ಯೋ ಏನೋ ಕಣ್ಣಿಗೆ ಬಿದ್ದಿದ್ದು ಹೇಳದ್ನಪ್ಪ. ನಿಮ್ಮ ಹಣೆ ನಿಮ್ಮಿಷ್ಟ. ಹೌದೇನೋ, ಇಷ್ಟೆಲ್ಲ ನಡೀತಾ? ಹೌದಮ್ಮ, ಅರ್ಜುನ್ ಮಯೂರಿ ಜೊತೆ ಹೊರಗೆ ಹೋಗಿದ್ದಾನೆ ಅಂತ ಗೊತ್ತಾದ ತಕ್ಷಣ ಅಮೃತ ಮುಖ ನೋಡ್ಬೇಕಾಗಿತ್ತು ನೀನು. ಬೆಚ್ಚಾಗ್ಬಿಟ್ಲಮ್ಮ. ಪಾಪ, ನನಗೆ ಒಂದು ಸೆಕೆಂಡು ಅಯ್ಯೋ ಅನ್ಸ್ಬಿಡ್ತಮ್ಮ. ಆದರೆ ಇವೆಲ್ಲ ಇರಬೇಕು, ಅವಳಿಗೆ ಆಗಲೇ ತಾನು ಏನು ಮಿಸ್ ಮಾಡ್ಕೋತಿದ್ದೀನಿ ಅನ್ನೋದು ಗೊತ್ತಾಗೋದು. ಇಂಥ ಸಣ್ಣ ಸಣ್ಣ ಬೇಸರಗಳಾದಾಗಲೇ ಮುಂದೆ ಸಿಗೋ ಸಣ್ಣ ಸಣ್ಣ ಖುಷಿಗಳು ದೊಡ್ಡ ಸಂಭ್ರಮಗಳಾಗೋದು. ಅದಕ್ಕೆ ತಾನೇ ನಾವಿಷ್ಟೆಲ್ಲ ಕಷ್ಟಪಡ್ತಾ ಇರೋದು. ಮೆಚ್ಚತೆ ಕಣೋ ಕರ್ಣ ನಿನ್ನ. ಪರವಾಗಿಲ್ಲ, ನಾನು ನಿನ್ನನ್ನು ಏನೋ ಅನ್ಕೊಂಡ್ಬಿಟ್ಟಿದ್ದೆ. ಅಮ್ಮ, ಇಂಥ ಲವ್ ಮ್ಯಾಟ್ರಲ್ಲಿ ನಾನು ಅರ್ಜುನ್ಗೆ ಅಣ್ಣ ಅನ್ನೋದನ್ನ ಮರ್ತ್ಬಿಟ್ಯಾ? ಅಯ್ಯೋ, ಅದನ್ನ ಮರೆಯೋಕ್ಕಾಗತ್ತಪ್ಪ? ಅದಕ್ಕೆ ತಾನೇ ಈ ಸೇತುವೆ ಕಟ್ಟೋ ಕೆಲಸಕ್ಕೆ ನಿನ್ನ ನೇಮಿಸಿರೋದು. ಏನೋ ಒಟ್ಟಿನಲ್ಲಿ ಅರ್ಜುನ್ ಅಮೃತ ಇಬ್ಬರು ಹೀಗೆ ಖುಷಿ ಖುಷಿಯಾಗಿದ್ರೆ ನಂಗೆ ಅಷ್ಟೇ ಸಾಕು. ಹ್ಞೂ ಅಮ್ಮ, ಇಷ್ಟ ಆಗಿದೆ ಅಂದಮೇಲೆ ಅದು ಆಗತ್ತೆ ಬಿಡು. ಅಂತೂ ನೀನು ಹೇಳೋ ಪ್ರಕಾರ ಅಮೃತಾಗೆ ಅರ್ಜುನ್ ಮೇಲೆ ಮನಸ್ಸಿದೆ ಅಂತ ಸಾಬೀತಾಯಿತು. ಇನ್ನೇನಿದ್ರೂ ಅಮೃತ ಮನಸ್ಸಿನ ಗೋಡೆನ ದಾಟ್ಕೊಂಡು ಈ ಪಿಸು ಮಾತು ಅರ್ಜುನ್ ಹೃದಯನ ತಲುಪೋದೊಂದೇ ಬಾಕಿ. ಅದು ಹಾಗೆ ಆಗೇ ಆಗುತ್ತೆ. ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನೋಡ್ತಾ ಇರು. ಯಾಕೆ ನಗ್ತಾ ಇದ್ದೀರಾ? ಅಲ್ಲ, ಕಣ್ಣಿಗೆ ಕಾಣಿಸ್ತಪ್ಪ, ಮಸಿ ಮೆತ್ಕೊಂಡಿದ್ದು. ಹೇಳೋದು ನನ್ನ ಧರ್ಮ, ಅದಕ್ಕೆ ಹೇಳಿದೆ. ನೋಡ್ಕೊಳ್ಳೋದು ಬಿಡೋದು ನಿಮ್ಮಿಷ್ಟ. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಮಸಿ ಎಲ್ಲಿಂದ ಬರ್ಬೇಕು ಮೆತ್ಕೊಳ್ಳೋದಿಕ್ಕೆ? ಏನೋ ನಾನು ಹೇಳಿದ ನಿಜವೋ ಸುಳ್ಳೋ ಅಂತ ಗೊತ್ತು ಮಾಡ್ಕೊಳ್ಳೋದಕ್ಕೆ ಕನ್ನಡಿ ನೋಡ್ಕೊಳ್ಳಿ. ಮಸಿ ಮೆತ್ಕೊಂಡಿತ್ತಲ್ಲ, ಒರೆಸ್ಕೊಳ್ಳಿ ಅಂತ ಹೇಳದ್ನಪ್ಪ. ಅದ್ರ ಮೇಲೆ ನಿಮ್ಮಿಷ್ಟ. ಸನ್ಯಾಸಿ, ಒಗರಲ್ವ ನಿನ್ಗೆ? ಅಷ್ಟೋ ಇಷ್ಟೋ ಚಿಲ್ಲರೆ ತಂತ್ರ ಮಂತ್ರಗಳನ್ನು ಕಲ್ತು ಕಣ್ಕಟ್ಟ ಆಟ ಆಡೋ ನಿನಗೇ ಇಷ್ಟಿರ್ಬೇಕಾದ್ರೆ ನನಗಿಷ್ಟು ದರ್ಪ ಇಡ್ಬೇಡ. ನೀನು ದುರಹಂಕಾರದಲ್ಲಿ ಮೆರೆದಿದ್ದು ಜಾಸ್ತಿ ಆಯ್ತು. ಸದ್ಯದಲ್ಲೇ ನಿನ್ನ ಪ್ರಾಣನ ಆಹುತಿ ತಗೋತೀನಿ. ಆ ಕಾಲ ಭೈರವನೇ ಸಾಕ್ಷಿ.